ಗೊತ್ತಿಲ್ಲ. ರಾಯಲ್ ಎನ್ಫೀಲ್ಡ್ ಗಾಡಿ ಇಟ್ಟರಿಗೆ ಮಾತ್ರ ನಾನು ನಿಮಗೆ ಹೇಳ್ತಾ ಇರೋದು, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಪೆಟ್ರೋಲ್ನ ಯಾವತ್ತೂ ಫುಲ್ ಮಾಡಿಸ್ಬಾರ್ದು. ಯಾಕಪ್ಪ ಅಂದರೆ ಟ್ಯಾಂಕನ್ನು ಯಾವತ್ತೂ ಫುಲ್ ಮಾಡಿಸ್ಬಾರ್ದು. BS6 ಮಾಡಲ್ ಗಾಡಿಗೆ 1-2 ಲೀಟರ್ ಕಮ್ಮಿನೇ ಇಡಿಸ್ಬೇಕು. ನಿಮ್ಮ ಟ್ಯಾಂಕ್ 14-15 ಲೀಟರ್ ಕೆಪಾಸಿಟಿ ಇರುತ್ತೆ. ಒಂದೊಂದು ಗಾಡಿಗೆ 16-17 ಲೀಟರ್ನೂ ಹಿಡಿಸುತ್ತೆ ರಾಯಲ್ ಎನ್ಫೀಲ್ಡ್ ಗಾಡಿ ಒಳಗೆ. ಅದಕ್ಕೆ ನೀವು 1-2 ಲೀಟರ್ ಕಮ್ಮಿನೇ ಇಡಿಸ್ಬೇಕು. ಇಲ್ಲಾಂದ್ರೆ ಒಂದು ಕಾಲರ್ ಕಟ್ಟಿರ್ತಾನೆ ಒಳಗಡೆ, ಆ ಕಾಲರ್ ಹತ್ರ ಹಾಕ್ಸಿದ್ರೆ ಸಾಕು. ಇಲ್ಲ ಅಂದ್ರೆ ನಿಮಗೆ ಗಾಡಿ ಒಳಗೆ ರನ್ನಿಂಗ್ ಒಳಗೆ ಇಶ್ಯೂ ಬರುತ್ತೆ. ಏನಪ್ಪಾ ಆಗುತ್ತೆ ಅಂದ್ರೆ ರನ್ನಿಂಗ್ ಗಾಡಿ ಓಡಿಸಬೇಕಾದ್ರೆ ಜರ್ಕಿಂಗ್ ಪ್ರಾಬ್ಲಮ್ ಬರ್ಬೋದು, ಫ್ಯೂಲ್ ಪಂಪ್ ನ ಏರ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಏನಪ್ಪಾ ಆಗುತ್ತೆ ಅಂದ್ರೆ ಟ್ಯಾಂಕ್ ಏರ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದ್ರೆ, ಹಂಟರ್ ಗಾಡಿದು ಬಂದ್ಬಿಟ್ಟು 13 ಲೀಟರ್ ಇದೆ, ನೀವು 12 ಲೀಟರ್ ಹಾಕ್ಸ್ಬೇಕು. ಮೀಟರ್ ಇಂದ ಬಂದ್ಬಿಟ್ಟು 16 ಲೀಟರ್ ಇಡಿಸುತ್ತೆ, ನೀವು 15 ಲೀಟರ್ ಹಾಕ್ಸಿದ್ರೆ ಸಾಕು. ಕಾಂಟಿನೆಂಟಲ್ GTದು 13 ಲೀಟರ್ ಇಡಿಸುತ್ತೆ, ನೀವು 12 ಲೀಟರ್ ಹಾಕ್ಸಿದ್ರೆ ಸಾಕು. ಇಂಟರ್ಸೆಪ್ಟರ್ ಬಂದ್ಬಿಟ್ಟು 14 ಲೀಟರ್ ಇಡಿಸುತ್ತೆ, 13 ಲೀಟರ್ ಹಾಕ್ಸಿದ್ರೆ ಸಾಕು. 410cc ಹಿಮಾಲಯನ್ ಬಂದ್ಬಿಟ್ಟು